ಈಕೆ ಅದಕ್ಕೆ ಫೋನ್ ಹಚ್ಚಕತ್ತಾಳಪ್ಪ. ಕೆಲಸದ ಹೊತ್ನ್ಯಾಗ ಹಚ್ತಾಳ ನೋಡಿಕಿ. ಅರೇ ಮಂಜದ್ದು ಅಕ್ಕ, ಸ್ವಲ್ಪ ನಮ್ದು ಅರ್ಜೆಂಟ್ಗೆ ಇದೆ, 2 ಮಿನಿಟ್ಗೆ ಮಾತಾಡ್ಬಿಟ್ಟು ಕೊಡಿ. ಹ್ಞೂ ನಾಯ್ವ. ಹಲೋ ರೀ, ಏನು ಮಾಡಕತ್ತೀರಿ? ಅಯ್ಯ ಕಬರ್ಗೇಡಿ ಫೋನ್ ಹಚ್ಚಿ ಏನ ಕೆಲಸದ ಹೊತ್ನ್ಯಾಗ ಏನು ಮಾಡಕತ್ತೀರಿ ಅಂದ್ರೆ ಕುಂಟೆ ಪಿಲ್ಲಿ ಆಡಕತ್ತೀನಿ, ಇಲ್ಲಿ ಚಕ್ಕ ಒಚ್ಚಿ ಆಡಕತ್ತೀನಿ. ಬರ್ತೀನಿ ನೀನು ಆಡಾಕ ಹೇಳು. ನೀವಲ್ಲಿ ಏನಾರ ಆಡ್ರಿ, ಇಲ್ಲಿ ಏನಾಗೈತೆ ಅಂತ ಗೊತ್ತಾ ನಿಮಗೆ? ಏನಾಗೈತೋ ಮರಯ್ಯ? ನಿನ್ನೆ ಬಂದ ಮನ್ಯಾನ ಟಿವಿ ಹೊತ್ಕೊಂಡು ಹೋದ್ರು, ಕಂತು ಕಟ್ಟಿಲ್ಲ ಅಂತೇಳಿ. ಎಷ್ಟು ಸಲ ಬಡ್ಕೊಂಡೆ, ರೊಕ್ಕ ಕಳಿಸ್ರಿ ಕಂತು ಕಟ್ಟಬೇಕು ಅಂತೇಳಿ. ಎಲ್ಲಿ ಕೇಳ್ತೀರಿ ನನ್ನ ಮಾತು ನೀವು? ಇವತ್ತು ನೋಡಿ ಟಿವಿ ಹೊತ್ಕೊಂಡು ಹೋದ್ರು, ಅರ್ಧ ಕಟ್ಟಿದ ರೊಕ್ಕನೂ ಅಲ್ಲೇ ಬುಳುಮ್ ಕೊಟ್ಟ ಆತ. ಏನು ಹಾಳಾದ ಮುಂಡೆ ಮಕ್ಕಳು ಅತ್ತಾಗ. ನಿನ್ನ ಮುಂಡಾ ಮೋಸ್ತು ನೀವೊಂದು ಹಂಗ ಕಾಡ್ತಿ ಅತ್ತಾಗ. ಏ ಗಂಡ ಅಂದ್ರೆ ಮರ್ಯಾದೆ ಕೊಡ್ಬೇಕ, ಇಲ್ಲಾಂದ್ರೆ ನೋಡ್ ಮತ್ತೆ. ಅಯ್ಯಯ್ಯೋ ನಿನ್ನ ಮಕ್ ಬಿಂಕಿ. ಆತು ಮರ್ಯಾದೆ ಕೊಡ್ತೀನಿ. ಅಲ್ರಿ ಒಂದು 10,000 ರೂಪಾಯಿ ಕಳಿಸ್ರಿ ಅಲ್ಲಿಂದ. 10,000 ರೂಪಾಯಿ ಯಾಕ? 1 ರೂಪಾಯಿ ಕೊಡಲ್ಲ ನಾನು. 1 ರೂಪಾಯಿ ಕೊಡಲ್ಲ? ಮತ್ತೆ ಯಾರಿಗೆ ಕೊಡ್ತೀರಿ? ನನಗೆ ಕೊಡಲ್ಲ ಅಂದ್ರೆ ಹೇಳ್ರಿ. ಏನು ಅಲ್ಲೇ ಲಗ್ನ ಆಗಿ ಸೆಟ್ಲ್ ಆಗಿರ್ನ ಹೆಂಗ? ಯಾಕಿನಾರ ಯಾವೇಕ್ ಬೀಳ್ತಾ ಬಿಡ್ಲಿಲ್ಲ ಲೋಕಕ್ಕೆ. ನಾ ಕೊಡಲ್ಲ ಅಂದಿದ್ದು, ಇಲ್ಲಿ ಯಾರಿಗಾರ ಕೊಡಕ್ಕಲ್ಲ. ನಾ ಕೊಟ್ಟರು ಕಾರಿ ಪಿಲಿ ಹಾಳು ಮಾಡ್ತಿ, ಚೈನಿ ಮಾಡಿ ಅದಕ್ಕೆ ಇದು ಕೊಟ್ಟು ಅದಕ್ಕೆ ನಾ ಬರೋ ಹೊತ್ನ್ಯಾಗ ಮಸ್ತ್ ರೊಕ್ಕ ತೊಗೊಂಬರ್ತೀನಿ. ನಿಂಗೆ ಗೊತ್ತೈತಿ ನನ್ನ ರೊಕ್ಕ ಇನ್ನೂ ಒಂದಿಟ್ಟು ಸಂಬಳ ಹೆಚ್ಚಿಗೆ ಆಗೈತಿ ಗೊತ್ತ. ಆಮೇಲೆ ಇಲ್ಲಿ ಗಿಂಬಳನ ಭಾಳ ಸಿಗ್ತತ್ಲಿ, ಉಂಡೆ ದುಕ್ಕಿರ್ತಾರಲ್ಲ ಈ ಸರ್ವ್ ಮಾಡಿದವರಿಗೆ. ಏನು ಅದು ಎಂಥದ ನಂಗೆ ಭಯ ಬರಲ್ಲ. ರೊಕ್ಕ ಸತಿಗೆ ಕೊಟ್ಟಕ್ಕಾರ ಗೊತ್ತನ. ಆಮೇಲೆ ಉಣ್ಣ ಖರ್ಚಿಲ್ಲ, ತಿನ್ನ ಖರ್ಚಿಲ್ಲ, ಬೇಕಂದಂಗೆ ಇಲ್ಲೇ ಎಲ್ಲ ತಿಂತೀನಿ ಉಳ್ಕೊಳಕ್ಕೂ ರೂಮ್ ಕೊಟ್ಟಾರ. ಯಾಕಂದ್ರೆ ನಸಕನಾಗ ಹೇಳ್ಬೇಕಲ್ಲ, ಅದಕ್ಕೆ ಅಡಿಗೆ ಮಾಡೋ ಸಂಬಂಧ, ಇದು ಅವ್ರಿಗೆ ಹೆಲ್ಪ್ ಮಾಡೋ ಸಂಬಂಧ. ಹಂಗಾಗಿ ಯಾವ್ದವ್ರದ್ದು ಖರ್ಚಿಲ್ಲ. ಹೊಟ್ಟೆ ಹೊರಗೋತು ಮಟ್ಟ ಮನೆಗೆ ಬಂತಂತೇಳಿ ಉಳಿದಿದ್ದ ರೊಕ್ಕ ಎಲ್ಲದನ್ನು ಆರಾಮ ತೆಗೆದಿಡಾಕತ್ತೀನಿ. ಅವ್ರಿಗೆ ಹೇಳ್ಬಿಟ್ಟೇನೆ ಅವ್ರಿಗೆ ನಾನು ಅಕೌಂಟಿಗೆ ಹಾಕ್ರಿ ಸೀದಾ ರೊಕ್ಕ ಅಂತ ಹೇಳೀನಿ. ಹಾಗಾಗಿ ಇಲ್ಲೇ ಹಾಕಕತ್ತಾರ, ಎಲ್ಲ ಇಲ್ಲೇ ಡ್ರಾ ಮಾಡ್ಕೊಂಡು ಬಂದ್ಬಿಡ್ತಾನೆ. ಅಲ್ಲಿ ತಲೆನೇ ಕೆಡಿಸ್ಕೊಬೇಡ ನೀನು. ಅಯ್ಯೋ ಅದು ಏನಾರ ಮಾಡ್ರಿ, ನನಗದು ಗೊತ್ತಿಲ್ಲ. ಈಗ ರೊಕ್ಕ ಬೇಕು ಅರ್ಜೆಂಟ್. ಟಿವಿ ಎತ್ಕೊಂಡು ಹೋಗ್ಯಾರ್ರಿ, ಓಣ್ಯಾಗ ಎಷ್ಟು ಎತ್ತು ಗೊತ್ತಾ ನನಗೆ. ಅದು ಅಲ್ಲದೆ ಅಮೃತಧಾರೆ ಸೀರಿಯಲ್ಲು ಎಷ್ಟು ಇಂಟ್ರೆಸ್ಟ್ ಇತ್ತು. ಆ ಲಕ್ಷ್ಮೀ ಬರಮ್ಮ ಅದು ಭಾರಿ ಇಂಟ್ರೆಸ್ಟ್ ಇತ್ತು. ಆ ಲಕ್ಷ್ಮೀ ನಿವಾಸ ಅಯ್ಯೋ ಅದಂತೂ ಭಾರಿ ಇಂಟ್ರೆಸ್ಟ್ ಇತ್ತು. ಏನು ಮಾಡ್ಬೇಕು, 3 ಧಾರಾವಾಹಿ ನೋಡೋಕ್ಕಾಗವಲ್ತು. ಯಾವಕ್ಕೆ ಬಿಡಾಡ್ಯಾರ ಮನೆಗೆ ಹೋಗಿ ಕುಂತು ನೋಡೋಣ ಅಂದ್ರೆ ತಾಲಾಗೊಂದೊಂದು ಮಾತಾಡ್ತಾವೆ. ಏನು ಮಾಡಲಿ ಹೇಳ್ರಿ? ಅರೇ ಮಂಜಂದು ಅಕ್ಕ, 2 ಮಿನಿಟ್ಗೆ ಅಲ್ಲ 3 ಮಿನಿಟ್ಗೆ ಆಯಿತು. ನಮ್ಮದು ಫೋನ್ಗೆ ಕೊಡಿ. ಅಯ್ಯವ್ವ ತಡಿ ಅಯ್ಯವ ತಕ್ಕಂಗೆ ಯಾಕೆ ಮಾಡ್ತಿ? ಒಟ್ಟು ಗಂಡನ ಜೊತೆ ಕಷ್ಟ ಸುಖ ಮಾತಾಡಕತ್ತೀನಿ, ಒಟ್ಟು ಫೋನ್ ಕೊಡಲ್ಲ ಅಂತೀಯಲ್ಲೇವ? 2 ಮಿನಿಟ್ ಅದ್ರಾಗ ಬೇರೆ ಫೋನ್ಯಾಗ ಕರೆನ್ಸಿ ಇಲ್ಲ. ನನ್ನ ಫೋನ್ಯಾಗ ಕರೆನ್ಸಿ ಇಲ್ಲ ಅಂತೇಳಿ ಪಾತ ಒಂದು ಫೋನ್ ತೊಗೊಂಡು ಹಚ್ಚೇನಿ. ಆಯ್ತು ನೋಡಿದ್ರೆ 5 ಮಿನಿಟ್ ಮಾತಾಡಕ್ಕೆ ಬಿಡುವಳ್ಳು ಗೊತ್ತನ. ನನಗದೆಲ್ಲ ಗೊತ್ತಿಲ್ಲ. ನನ್ನ ಫೋನಿಗೆ 1 ವರ್ಷದ ರೀಚಾರ್ಜ್ ಮಾಡಿಸ್ರಿ. ಏನು ಇಡವೆ ನೋಡಕ್ಕೆ ಬರುವಂಗೆ. ಆಮೇಲೆ ಒಂದು 10,000 ರೂಪಾಯಿ ಫೋನ್ಪೇ ಮಾಡಿರಿ. ಬೇಕಾರೆ ಯಾವ್ದಾರ ನಂಬರ್ ಕೊಡ್ತೀನಿ ಅಂತ ಅದಕ್ಕೆ ಫೋನ್ಪೇ ಮಾಡಿ ಅಂತ ಹೇಳ್ರಿ. ಏನು 1 ರೂಪಾಯಿ ಮಾಡಲ್ಲ, ಫೋನ್ಪೇ ಮಾಡಲ್ಲ. ಮಾತೆತ್ತಿದ್ರಂತಿದ್ದಿ ಹಾಳಾಗೋಗು ಸತ್ತು ಹೋಗು, ನೀ ಇಲ್ಲಂದ್ರೆ ಚಲೋ ನಾವು ಆರಾಮ್ ಜೀವನ ಮಾಡ್ಕೊಂಡು ಹೋಗ್ತೀವಿ, ನೀ ಇದ್ದ ಕಾಸ್ಲಿ ನಮಗೆಲ್ಲ ಎಡವಟ್ಟು ಅಂತ 1000 ಸಲ ಬೈತಿದ್ದಿ. ಈಗ ನಾ ಇಲ್ಲಲ್ಲ ಆರಾಮ, ನಾ ಇಲ್ಲ ಸತ್ತೇನಂತೇಳಿ ತಿಳ್ಕೊ. ಅಯ್ಯಯ್ಯೋ ನೀನು ಏನು ಮಾಡ್ಲಪ್ಪ, ಕಟ್ಕೊಂಡು ಏನಂತಿ ಮಕ್ಳಿಗೆ ಕೂಳಾಕಲ್ಲ ಅಂದ್ರೆ ನೀ ಯಾ ದುಬೈಗೆ ಹೋಗಿ 2 ದುಡಿದ್ರೆ ಏನು ಬಂತು? ಹಂಗೆ ಅನ್ಕೋ ಮಕ್ಕಳಂತ. 2 ಮ್ಯಾಗ ಮತ್ತೊಂದು ಚಾನ್ಸ್ ಕೊಡಲಿಲ್ಲ ನೀನು. 2 ಮಕ್ಳು ಮಾಡಿರೋದು ನನ್ನದು. 1 ದುಡ್ಡು 5 ವರ್ಷಕ್ಕೆ ಇನ್ನೊಂದು ಗ್ಯಾಪ್ ಗೊತ್ತಾ? ಬಣ್ಣ ಒಣ ಟಣ ಹಂಗೈತೆ ನನ್ನ ನಡೆ ಬಾರ. ಈಗಂತೂ ಇಲ್ಲೇ ಇಲ್ಲ ಬಿಡು. ನೋ ಟಚಿಂಗ್ ಹಂಗಾಗೈತೆ ನಮ್ಮ ಬಾಳೆ. ಮಕ್ಕಳು ಅಂತೀವಿ ಏನು 8-10 ಮಕ್ಕಳು ಹೊಡೆದ್ಬಿಟ್ಟು ಆತಾಗ ಅದು ಬಿಡು. ಇಲ್ಲಡ ನಂದು 1 ಮಗಳು ಮದುವೆ ಆಗಿ ಚಂದ ಗಂಡನ ಮನ್ಯಾಗ ಐತಿ. ಆಮೇಲೆ ಇನ್ನೊಂದು ಸುದ್ದಿ ಕಿವಿಗೆ ಬಿತ್ತು. ನಿನಗೇನು ಕ್ಯಾರ್ಗಿರ್ಲಿ ಎಷ್ಟು ಹೊಡಿಬೇಕು ಹೇಳಿ ನಿನಗೆ? ಆಕೆ ಮನೆಗೆ ಹೋಗ್ಬೇಡ ಅಂತ ಹೇಳಿದ್ದಿಲ್ಲ ನಿಂಗೆ? ಸ್ವಪ್ನ ಮನೆಗೆ ಏನು ಹಾಡ್ಸಕ್ಕೆ ಹೋಗಿದ್ದಿಲ್ಲ? ರೀ ಯಾಕೆ ಹಂಗ್ಯಾಕೆ ಮಾತಾಡಕತ್ತೀರಿ? ಮತ್ತೇನ್ಲೇ ಏನು ಬಗ್ಗಕ್ಕೆ ಹೋಗಿದ್ದೇಲೆ? ನಿನಗೆ ಹೋಗ್ಬೇಡ ಅಂದಿದ್ನೇ ಇಲ್ಲ. ಸಾಲದಕ್ಕೆ ಸಂತಿ ಸಾಮಾನು ತಂದಿ ಅಂತ ಅವ್ರ ಅತ್ತಿ ಮೊದಲು ಎಂತ ಚಂದ ಮಾತಾಡಕತ್ತೇಕಿ, ಈಗ ನಿಟ್ಟು ನೆಳ ಸೇರೋಳಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳಂತ, ಹೊಳ್ಳು ಅಂತಾಳಂತ ಗೊತ್ತಾ? ಪಾಪ ಹುಡುಗಿ ಕಣ್ಣೀರು ಹಾಕೊಂಡು ಫೋನ್ ಹಚ್ಚಿತ್ತು. ಯಪ್ಪ ನೀನಾರ ಒಟ್ಟು ಅವು ಹೇಳು, ನಾನು ಸುದ್ದಿ ಸುಲಾದಿ ಬಿಡಾಕ ನಾನು ಪಾಡಿ ನನ್ನ ಗಂಡ ಮನೆ ಬದುಕಕ್ಕೆ ಬಿಡೋಣಪ್ಪ ಅಂತೇಳಿ ಗೊತ್ತಾ? ಹೌದಾ? ಅದಕ್ಕೇನು ಬಂದೈತೆ ಶಟ್ರೋಗ? ಏನಿಲ್ಲ, ರೊಕ್ಕದ ಹಮ್ ರೀ. ರೊಕ್ಕದ ಸೊಕ್ಕ ಭಾಳ ಐತಕ್ಕಿಗೆ ಅವ್ರ ಅತ್ತಿಗೆ ಗೊತ್ತನ. ತಡ್ರಿ ದುಬೈದಾಗ ದುಡ್ಕೊಂಡು ಈಡಾಗಿ ಬರ್ತಿರಲ್ಲ ಏನ ರೀ? ಹಂಗೂ ಇರ್ತೀರಿ ಹಿಂಗೂ ಇರ್ತೀರಿ. 3 ವರ್ಷ ಬೇಡ, ಒಂದು 5 ವರ್ಷ ಇದ್ದೇ ಬರ್ರಿ. ಇಲ್ಲಿ ಏನಾರ ಮತ್ತೊಂದು ಚೂರು ಅದನ್ನ ಎದಕ್ಕಾರ ಇದು ಹಾಕಿ 1 ಡಬಲ್ ರೊಕ್ಕ ತೆಗೆದು ಬೇಕಾದಂಗೆ ದುಡ್ದು ನಾವು ಬಡ್ಡಿ ವ್ಯವಹಾರ ಮಾಡೋಣ. ಅವ್ರು 10% ತೊಗೊಂಡಾರ, ನಾವು 10% ಬಡ್ಡಿ ಹಂಗೆ ವ್ಯವಹಾರ ಮಾಡಿ ಅವರಷ್ಟೇ ಕೋಟ್ಯಾಧೀಶ್ವರ ಆಗೋನು. ಆವಾಗ ನೋಡಿ ಬಗ್ಗಿ ಬರ್ತಾವ ತಾನ. ಅದಿನ್ನು ನಾಳೆ ಬಂದಾಗ ಫೈನಾನ್ಸ್ ಕೊಟ್ಟಾಗ ಸಾಲ ತೊಗೊಂಡವ್ರು ಕರೆಕ್ಟ್ ಟೈಮಿಗೆ ಬಡ್ಡಿ ಕೊಟ್ಟಾಗ ನೋಡೋಣಂತ. ಈಗ ಅದೆಲ್ಲ ಆಗಿ ಹೋಗ್ಲಾರ್ದು ಮಾತಲ್ಲ. ಆದ್ರೆ ಇನ್ನೊಮ್ಮೆ ಆ ಹುಡುಗಿ ಮನೆ ಕಡೆ ಕಾಲು ಇಡಬೇಡ. ಏನು ತಾಯಿ ಏನು ಊರು ನಾಯಿ ಒಂದು ಗೊತ್ತಾಗೋಲ್ತ. ಶತ್ರು ಮಾಡ್ದಂಗೆ ಮಾಡ್ತೀಯಲ್ಲ ಆ ಹುಡುಗಿ ನೆಮ್ಮದಿ ಬದುಕಕ್ಕೆ ಬಿಡು. ಹೌದಪ್ಪ, ನಾ ಇರೋದೇ ಹೆಚ್ಚಾಗಿತ್ತೀನಿ ಎಲ್ಲರಿಗೆ. ನನಗದೆಲ್ಲ ಗೊತ್ತಿಲ್ಲ. 10,000 ರೂಪಾಯಿ ಫೋನ್ಪೇ ಮಾಡಿರಿ, ನನ್ನ ಫೋನಿಗೆ ರೀಚಾರ್ಜ್ ಮಾಡಿಸ್ರಿ. ಅದು ಅಲ್ಲದೆ ಮೊನ್ನೆ ಬಸವ ಜಯಂತಿಗೆ ನನಗೊಂದು ಸೀರೆ ಬೇಕಾಗಿತ್ತು, ಹುಡುಗಿ ಅಂಗಿ ಬೇಕಾಗಿತ್ತು. ಆಮೇಲೆ ಸಾಲಿ ಫೀಜು, ಬುಕ್ಕು, ಪೆನ್ನು, ಪಡ್ಸಿಲ್ಲ, ಕಾಲನ್ ಬಿಟ್ಟು ಹರಿದಾವಂತಾಳ ಒಮ್ಮೆ. ಆಮೇಲೆ ಅದಕ್ಕೆ ರೊಕ್ಕ ಬೇಕೇ ಬೇಕು. ಕಳಿಸ್ರಿ, ಒಂದು 20,000 ಹಾಕ್ರಿ. ಏನು ಇಡ ಫೋನ್ ಇಡ. 1 ರೂಪಾಯಿ ಕೊಡೋದಿಲ್ಲ. ಅದು ಹೆಂಗೆ ಕಾಯಿಪಲ್ಲೆ ಏನೋ ಮರಕತ್ತಿ ಅಂತಲ್ಲ, ಅಷ್ಟ್ರಾಗ ಹಾಕತ್ತಿ ದುಡ್ಡು ಜೀವನ ಮಾಡಿ. ಖಾಲಿ ಪೀಲಿ ರೊಕ್ಕ ಕೊಡ್ತಿದ್ದಂಗೆ ಗೀರಿ ತೊಗೊಂಡು ಅರ್ಬಿ ತೊಗೊಂಡು ಹಾಳು ಮಾಡಕ್ಕೆ ನೆಟ್ ಎದಕ್ಕೆ ಬೇಕು ನಿನ್ನ ಫೋನಿಗೆ? ಇಡು ಅಲ್ಲಿ ನಮ್ಮ ಸೊಕಾರ ಹೊಂಟಾರ, ಕೆಲಸ ಮಾಡಲಿಲ್ಲ ಅಂದ್ರೆ ಬೈತಾರ. ಅವಾಗ ಇದು ಹಲೋ ಇಟ್ಟೇ ಬಿಟ್ರಿ ನೋಡಿ ಫೋನ್.
ಅರೆ ಕ್ಯಾಗೆ ಆಯ್ತು ಮಂಜಂದು ಅಕ್ಕ. ಏನಾಗದ್ ಬಿಡ ಇವ, ನಾನು ಹಣೆ ಬರೋಣ ಬರೋಬ್ಬರಿ ಇಲ್ಲ. ಒಂಥರ ಬಾಯಿ ಬೇರೆ ಬರ್ತತ್ ನನಗೀಗ. ಹಂಗೆ ತಿಪ್ಪಿ ಮ್ಯಾಗಿರ ಜೇನಿದ್ದಂಗೆ ನೆಕ್ಕಕ್ಕೆ ಬರಲ್ಲ ಏನಿಲ್ಲ. ಅಲ್ಲ ನೋಡು, ಇಷ್ಟು ರೊಕ್ಕ ಐತೆ ನನ್ನ ಗಂಡನ ಕಡೆ, 1 ರೂಪಾಯಿ ಕೊಡುವಲ್ಲ, ಕೊಡಲ್ಲಂತೆ. ಯಾವಕ್ಕೆ ಕೊಡ್ಬೇಕಂತದಾನ ಯಾರಿಗೆ ಗೊತ್ತು. ಅರೆ ಮೊನ್ನೆ ಒಂದು ನ್ಯೂಸ್ಗೆ ಬಂದಿತ್ತು, ದುಬೈಗೆ ದುಡಿಯೋಕ್ಕೆ ಹೋಗ್ಬಿಟ್ಟು ಗಂಡ ಅರೆ ಅಲ್ಲೇ ಶಾದಿದು ಮಾಡ್ಕೊಂಡ್ಬಿಟ್ಟಿದ್ದು. ಅರೆ ಅಲ್ಲಿ ತೀನ್ ಬಚ್ಚಾದು ಮಾಡಿದ್ದ. ಇಂಡಿಯಾದಲ್ಲಿ ಮೊದಲನೇ ಹೆಂಡತಿ, ದುಬೈದಲ್ಲಿ 2ನೇದು ಹೆಂಡತಿದು ಇಟ್ಬಿಟ್ಟು ಇಲ್ಲೋಡಿ ಅವರು ಮೇಂಟೈನ್ಗೆ ಮಾಡ್ತಾಯಿದ್ರು. ಒಂದು ದಿನ ವಿಚಾರಕ್ಕೆ ಗೊತ್ತಾಗ್ಬಿಟ್ಟು ಅರೆ ಅವ್ರದ್ದು ದೋಸೆ ಅದಿಗೆ ಮಾಡ್ಕೊಂಡಿರೋದು ಇದ್ದಾರೆ ಅಲ್ಲ, 2ನೇದು ಬಿಬಿ ಅವ್ರದ್ದು ಏನು ಮಾಡಿದ್ದಾರೆ ಅಂದರೆ, ನಿಮ್ಮದು ಮೊದಲನೇದು ಹೆಂಡತಿದು ಬಿಟ್ಟು ಬರಬೇಕು ಅಂತ ಹೇಳಿದ್ದಾರೆ. ಅರೆ ಇವಂದಿಗೆ ಸುಮ್ಮನೆ ಬಿಟ್ಟು ಹೋಗ್ಬೇಕೇ ಇಲ್ಲ. ಅರೆ ಅವ್ರದಿಗೆ ಸಾಯಿಸ್ಬಿಟ್ಟು ಮರ್ಡರ್ಗೆ ಮಾಡಿಬಿಟ್ಟು ಅರೆ ಗೋಣಿದು ಚೀಲದು ಒಳಗಡೆ ತುಂಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ. ಆಮೇಲೆ ಪೊಲೀಸರದು ಗೊತ್ತಾಗ್ಬಿಟ್ಟು ಅವ್ರದಿಗೆ ಬಂದು ಎಲ್ಲದು ಚಕ್ಕೆ ಮಾಡಿ ನಾಯಿದು ಕರ್ಕೊಂಬಂದು ಕುತ್ತಾದು ಎಲ್ಲ ಮುಷಿ ನೋಡಿ ಗೊತ್ತು ಆಗಿ ಅರೆ ಇವಂದಿಗೆ ಹಿಡ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಅರೆ ಇವಂದು ದುಬೈಗೆ ಹೋಗಿದ್ರು. ಅರೆ ಮುಂದೆ ಏನಾಯ್ತು ಅಂತ ಗೊತ್ತಿಲ್ಲ. ನಿಮ್ದುಗೆ ಸ್ವಲ್ಪ ಹುಷಾರಾಗಿ ಇರಿ ಮಂಜಂದು ಅಕ್ಕ. ಸ್ವಪ್ನ ಬಾರಮ್ಮ, ಕುತ್ಕೋ, ಕೆಳ ಕುತ್ಕೋರ್ ಬಾ, ಸ್ವಪ್ನ ಕುತ್ಕೋ. ಒಳ್ಳೆ ಮಾವ, ಇಷ್ಟೊತ್ತನ ಕುಂತು ಯಾಕೋ ನಡ ನೋತೈತೆ. ಯಾಕಂತ ಗೊತ್ತಾಗ್ತಿಲ್ಲ ಮಾವ. ಅಂದರೆ 8 ತಿಂಗಳು ಮೇಲಾಗಿತ್ತಲ್ಲ, ಅದಕ್ಕೆ ಏನಾರ ಹಿಂಗಾಗ್ತಾಯಿತ್ತು ಏನೋ. ಡೆಲಿವರಿ ಡೇಟ್ ಬೇರೆ ಇನ್ನೊಂದು 5-6 ದಿನ ಆಯ್ತು ಅಂತ ಹೇಳ್ಯಾರ ಮಾವ. ನೀವೇನು ತಿಳ್ಕೊಳಂಗಿಲ್ಲ ಅಂದ್ರೆ ನಾನು ತವ್ರ ಮನೆಗೆ ಹೋಗ್ಲಾ ಮಾವ? ಯಾಕೆ ಸ್ವಪ್ನ, ಇಲ್ಲೇನಾಗೈತಿ? ಬಾ ಕುಂದ್ರ ಬಾ. ಅತ್ತಿ, ಮೊದಲನೇ ಹೆರಿಗೆ ತವ್ರ ಮನೆಗೆ ಆಗಲಿ ಅಂತ ಯಾಕೋ ಆಸೆ ಆಗ್ತೈತಿ. ಅಲ್ಲಿ ಹೋಗ್ಬೇಕನ್ಸಕತ್ತೈತಿ. ಅವನು ಏನವ 8 ತಿಂಗಳು ತುಂಬಿದ್ರು ಇನ್ನೂ ಮಟ್ಟ ಕರಿಯವಲ್ರು, ಕರ್ಕೊಂಡು ಹೋಗೋಣ ಬೇಡ ನಿನ್ನ, ಏನು ಅಲ್ಲೇ ಡೆಲಿವರಿ ಮಾಡಿಸ್ತಾರ ಅಂತ ಕೇಳ್ತಾ ಇದಾರೆ. ಅಲ್ಲ ನಿಂಗೆ ಅವತ್ತ ಹೇಳಿದ್ದಿಲ್ಲ, ಬಾಣೆತನಕ್ಕೂ ಕಳ್ಸಲ್ಲ ನಾನು, ಇಲ್ಲೇ ಎಲ್ಲ ಆಗ್ಬೇಕಂತೇಳಿ. ಕೆಲಸದವ್ರು ನೀಡ್ತೇನೆ ಬಿಡಿ ಇಬ್ಬರನ್ನ. ಅದು ಕೆಲಸದವ್ರು ನೋಡ್ಕೊಳ್ಳೋದಕ್ಕೂ ಹಡದ ತಾಯಿ ನೋಡ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಆಯ್ತಲ್ಲ ಅತ್ತಿ. ಇವ್ರ ಸಂಬಳಕ್ಕೋಸ್ಕರ ನೋಡ್ಕೊತಾರ, ಅವ್ರ ಪ್ರೀತಿಯಿಂದ ನೋಡ್ಕೊತಾಳ. ನನ್ನ ಮಗಳು ನನ್ನ ಮಗಳ ಮಕ್ಕಳು ಅಂತೇಳಿ. ಅದಕ್ಕೆ ನನಗೆ ಯಾಕೋ ತವ್ರ ಮನೆಗೆ ಹೋಗ್ಬೇಕು ಅನ್ನಿಸ್ತೈತಿ. ಅತ್ತಿ ಪ್ಲೀಸ್ ಕಳಿಸತ್ತಿ. ಏಯ್ ಹೋಗ್ಲಿ ಬಿಡಾಕಿ. ಯಾರೇ ಆದ್ರೂ ಚೊಚ್ಚಲು ಹೆಣ್ಮಕ್ಳು ಚೊಚ್ಚಲು ಹೆರಿಗಿನ ಅಲ್ಲೇ ಮಾಡ್ಕೋಬೇಕಂತ ಆಸೆ ಪಡ್ತಾರ. ಏನ ಸುಮ್ಮನೆ ಇರ್ನಿ, ಆಕಿನ್ನ ತವ್ರ ಮನೆಗೆ ಕಳ್ಸೋ ವ್ಯವಸ್ಥೆ ಮಾಡು. ಏನು ಅವ್ರಿಗೆ ಗೊತ್ತಾಕೆ ತಗೋ ಅವ್ರ ಮಕ್ಕಳನ್ನ ಅವ್ರು ಹೆಂಗೆ ನೋಡ್ಕೋಬೇಕಂತೇಳಿ. ಇಲ್ಲಿಕ್ಕಿಂತ ತಾಯಿ ಕೈಯಾಗಿ ಇನ್ನೂ ಜಾಸ್ತಿ ಚೆನ್ನಾಗಿ ನೋಡ್ಕೊಂತಾರ. ಅಲ್ಲ ರೀ, ಏನಾಯ್ತು ಅವ್ರ ಮನೆ ಒಳಗಂತ ಕಳಿಸ್ತೀರಿ? ಮೆತ್ತನ ಹಾಸ್ಕಿನ ಇಲ್ಲ ಏನು ಇರಾಕ ಒಂದು ಚಂದನ ಮನೆಯ? ಸೊಳ್ಳಿ ಅಂದ್ರೆ ಸೊಳ್ಳೆ ಕಡಿತಾವು. ಅದು ಅಲ್ಲದೆ ಎಲ್ಲ ಫುಡ್ ಗಿಡ್ಡು ಚಲೋ ಬೇಕು. ಬಾಣ್ತಿಯರ ಖರ್ಚು ಅಂದ್ರೆ ಹಾಗೆ ಆಕೈತೆ, ಬಾಣ್ತಿ ಖರ್ಚು ಜಾಸ್ತಿ ಇರ್ತೈತಿ. ಅದೆಲ್ಲ ಮಾಡಕ್ಕೆ ಅವ್ರ ಹತ್ರ ಅಮೌಂಟ್ ಐತೇನ್ರಿ? ಇಲ್ಲತ್ತಿ, ಈಗ ಮೊದ್ಲಿನಂಗಿಲ್ಲ. ನಮ್ಮಪ್ಪ ಚೆನ್ನಾಗಿ ದುಡಿತಾ ಇದಾರ, ದುಡ್ಡು ಅಂದ್ರೆ ಕಳಿಸ್ತಾರ ಅಲ್ಲಿಂದ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನೂ ಇಲ್ಲ. ಹಾಸಿಗೆ ಮೆತ್ತನ್ ಬೇಕಂದ್ರೆ ಅವಾಗ ತಗೊಂಬಂದ್ರೆ ತರ್ತಾಳ. ಆಮೇಲೆ ಹಳ್ಳಾಗೆಲ್ಲ ಹಾಸಿಗೆ ಮೇಲೆ ಮನ್ಗಲ್ಲ ಅತ್ತಿ, ಹೊರಸಿನ ಮೇಲಲ್ಲ ಮಲಗ್ಸೋದು. ಹಾಸಿಗೆ ಅವಶ್ಯಕತೆನೇ ಬೀಳಲ್ಲ, ಯಾಕಂದ್ರೆ ಪಾಪ ಹುಚ್ಚು ಹೋಯ್ತೈತಲ್ಲ. ಅದಕ್ಕೆ ನನಗೆ ಯಾಕೋ ಅಲ್ಲೇ ಹೋಗ್ಬೇಕು ಅನ್ನಿಸ್ತಾ ಐತಿ. ಕಳಿಸ್ರಿ ಅತ್ತಿ. ಅವ್ವ ಆಕಿ ಅಲ್ಲಿ ಖರ್ಚಿಗೆ ಏನು ಬೇಕತ್ತ ಅವ್ರ ಮನೆಗೆ ಅದು ನಾವೇ ಕೊಟ್ರಾತ. ಈಕಿ ಖರ್ಚೆಲ್ಲ ನಿಭಾಯಿಸಕ್ ಬೇಕಾರೆ ಅಮೌಂಟ್ನ ಅದು ಬೇರೆ, ಅದು ಬೇಡಪ್ಪ ಅನ್ನೋದಾದ್ರೆ ಅವ್ರ ಅಪ್ಪ ಅದೇ ಹೇಳಿದ್ಲಲ್ಲ ಚೆನ್ನಾಗಿ ದುಡಿತಾ ಇದಾರಂತ. ಆಗ್ತೈತೆ ತಗೋರವ್ವ, ಕಳ್ಸಕ್ಕಿನ ಆಕಿ ಮನ್ಸಿಗೆ ಬೇಜಾರು ಮಾಡಬೇಡ. ಆಯ್ತು ತೋರಪ್ಪ, ನನ್ನ ಮಾತು ಎಲ್ಲಿ ಕೇಳ್ತೀರಿ, ಕಳ್ಸು. ಡೆಲಿವರಿ ಆಗಿದ್ಮೇಲೆ ಒಂದು 2-3 ತಿಂಗಳು ಇದು ಬಂದ್ಬಿಡ್ಬೇಕು ನೋಡವ. ಏನೋ ಜಾಸ್ತಿ ದಿವಸ ಇರ್ಬೇಡಲ್ಲೇ. ನನ್ನ ಮೊಮ್ಮಕ್ಕಳು ಇಲ್ಲೇ ಚಂದಾಗೆ ಬೆಳಿಬೇಕು. ಆಯ್ತತ್ತಿ. ಸರಿ, ಆಕಿಗೆ ಏನು ಬೇಕು ಏನು ಬೇಡ ಕೇಳಿ ಕೊಡಿಸಿ ಬಿಟ್ಟು ಬಾ. ಥ್ಯಾಂಕ್ಸ್ ಅತ್ತಿ. ಇರಲಿ, ಹುಷಾರಿ. ಏನ ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಕೂಸ್ನ ಚಲೋ ನೋಡ್ಕೊ, ತಣ್ಣೀರು ಗಿಣ್ಣೀರು ಕುಡಿಬೇಡ. ಬಾಣ್ತಿಯರ್ನ ಹೆಂಗೆ ಆರೈಕೆ ಮಾಡ್ಬೇಕಂತ ನಿಮ್ಮ ಮಗು ಗೊತ್ತೈತೋ ಗೊತ್ತಿಲ್ಲ ಅಂತಂದ್ರೆ ಮೊನ್ನೆ ಅವ್ರು ಯಾರೋ ಬಂದಿದ್ರಲ್ಲ, ಬ್ಲೂ ಕಲರ್ ಸೀರೆ ಉಟ್ಕೊಂಡು, ಯಾರಪ್ಪ ಅವರು? ಶಾಂತಕ್ಕ. ಅವ್ರನ್ನ ಕೇಳು, ಅವ್ರಿಗೆಲ್ಲ ಗೊತ್ತಿರ್ತೈತಿ. ಯಾಕಂದ್ರೆ ಹಿರೇ ಮನುಷ್ಯಾಳ ಅವ್ರ ಅವತ್ತು ಅವ್ರು ಮಾತಾಡ್ದಾಗೆ ಅನ್ನಿಸ್ತು ನಂಗೆ, ಒಳ್ಳೆ ಮನುಷ್ಯಾಳ ಅಂತೇಳಿ. ಏನು ಅವ್ರನ್ನ ಕೇಳು, ಅವರೆಲ್ಲ ಹೇಳ್ತಾರೆ ಹೆಂಗೆ ಆರೈಕೆ ಆಗ್ಬೇಕಂತೇಳಿ. ಅದ್ರ ತಕ್ಕ ಎಲ್ಲ ಮಾಡ್ಕೊ. ಏನೇ ಕಡಿಮೆ ಬೀಳಲಿ ಫೋನ್ ಹಚ್ಚು. ಫೋನ್ ಮಾಡಿ ಎಲ್ಲ ಏನು ಬೇಕು ಏನು ಬೇಡ ಕೇಳಿ ಕರೆಕ್ಟಾಗಿ ಒಂದು ಕೊಡ್ಸಿಸ್ಕೊ. ಕೇಳಿ ಹೆಂಗೆ ಬೇಡ ನಮ್ಮ ಅತ್ತಿ ಬೈತಾಳನ ಹಿಂಗೆಲ್ಲ ಅನ್ಕೊಳಕೋಬೇಡ. ನಾ ಯಾವುದು ಬೈಯಲ್ಲ. ನಿಂಗೆ ಏನು ಬೇಕು ಎಲ್ಲ ನಿಸ್ಸಂಕೋಚವಾಗಿ ಕೇಳು. ಅತ್ತಿ ಹಂಗಾರವ ಬಿಟ್ಟು ಬರಲೇ? ಕರ್ಕೊಂಡೋಗು. ಹುಷಾರಿ, ಗಾಡಿ ಹಂಸ್ ಬಂದಿರ್ತಾವೆ ಅಲ್ಲೆಲ್ಲ ಹುಷಾರಿ ಕರ್ಕೊಂಡೋಗು. ದವಾಖಾನೆ ಯಾವುದಂತ ಗೊತ್ತೈತಲ್ಲ, ಅದೇ ದವಾಖಾನಿಗೆ ಬರ್ರಿ. ಆ ದವಾಖಾನೆ ಖರ್ಚು ಎಷ್ಟೇ ಆಗುವಲ್ತಕ್ಕ ನಾವು ನೋಡ್ಕೊತೇವೆ. ನಾವೆಲ್ಲ ಕೊಡ್ತೇವೆ ಅದ್ರ ಫೀಸ್. ಹಂಗಂತೇಳಿ KMCಗೆ ಹೋಗ್ಬೇಡ್ರಿ. KMCಯಾಗ ಅಷ್ಟು ಸರಿ ಇದು ಮಾಡಲ್ಲ. ಅಲ್ಲ ಮಾಡ್ತಾರ ಬಿಡ್ತಾರ, ನಾ ಅಂತೂ ಎಂದು ಹೋಗಿ ಗೊತ್ತಿಲ್ಲ ಹಂಗಲ್ಲೇ. ಅದಕ್ಕೆ ಚಲೋ ದವಾಖಾನಿಗೆ ಹೇಳೇವಲ್ಲ, ಪ್ರೈವೇಟ್ ಹಾಸ್ಪಿಟ್ಲ್, ಅಲ್ಲೇ ಬಾ. ಸರಿ ಅತ್ತೆ.
ನೀನೊಂದು ಸ್ವಲ್ಪ ಆಗಾಗ ಹೋಗ್ಕೊಂತ ಬರ್ಕೊಂತಿರು. ಯಾಕಂದ್ರೆ ಅಲ್ಲಿ ಮೊದಲ ಹಳ್ಳಿ ಡೆಲಿವರಿ ಟೈಮ್ ಬಂತು, ಆಕಿಗೆ ಏನೋ ಪೇನ್ ಶುರು ಆತು, ಗಬಕ್ನ ಕರ್ಕೊಂಬರಕ್ಕೆ ಯಾವುದು ಗಾಡಿ ಇಲ್ಲಾಂದ್ರೆ ಏನು ಮಾಡೋದು? ಅದ್ರಾಗ ಬೇರೆ ಇನ್ನೊಂದು 5-6 ದಿನ ಐತಿ ಡೆಲಿವರಿಗೆ ಡೇಟ್ ಅಂತ ಅದಾಳ. ಯಾವುದಕ್ಕೂ ನೀನೊಂದು ಸ್ವಲ್ಪ ಅಲ್ಲೇ ಇರಬೇಕಾರ. ಆಕಿ ಆಸೆನೂ ನಿರಾಸೆ ಮಾಡೋದು ಬೇಡ. ಹಂಗಂತ ಕೈಯಾಗ ಗಾಡಿ ಇಟ್ಕೊಂಡು ನೀ ಅಲ್ಲೇ ಇರು, ಕಾರ್ ಗಾಡಿನ ಅಲ್ಲೇ ನಿಂದಿರ್ಸ್ಕೊ. ಏನ ಹುಷಾರಿ ನೋಡ್ಕೊ. ಒಂದು 5-6 ದಿನ ಯಾವ ಕೆಲಸನೂ ಮಾಡೋದೇನು ಬೇಕಾಗಿಲ್ಲ, ಅಲ್ಲೇ ಇದ್ದಾಕಿನ ನೋಡ್ಕೊ. ನಿಮ್ಮವ್ವ ಇಷ್ಟೆಲ್ಲ ಹೂ ಅಂತಾಳಂತ ನಾ ಅನ್ಕೊಂಡಿದ್ದಿಲ್ಲ. ಆತೋಪ್ಪ, ಕರ್ಕೊಂಡು ಹೋಗ್ಬಿಟ್ಟು ಬಾಕಿನ ಹೋಗ, ಅಲ್ಲೇ ಇರು ನೀನು. ನೀನೊಂದು 4 ಜೊತೆ ಅರ್ಬಿ ಇಟ್ಕೊಂಡೆ ಹೋಗು. ಆಮೇಲೆ ಮೊದಲೇ ಫೋನ್ ಮಾಡಿ ಹೇಳು ಅವ್ರವ್ವರಿಗೆ ಅಲ್ಲಿ ಏನೈತೆ ಏನಿಲ್ಲ ಎಲ್ಲ ಸರಿ ಮಾಡ್ಕೋಬೇಕಲ್ಲ. ಮತ್ತೆ ಆಮೇಲೆ ಇದಕ್ಕಿದ್ದಂಗೆ ಹೋಗಿ ಇಬ್ರು ಕುತ್ಕೊಂಡಿರೋದ್ರ ಅಲ್ಲಿ ಏನು ತಿನ್ಬೇಕು? ಅದಕ್ಕೆ ಸಂತಿಗಿಂತ ಏನಾರ ಬೇಕೋ ಬೇಡೋ, ಏನು ಇಲ್ಲಿಂದ ಒಯ್ತೀಯ ನೋಡು. ನಿಸ್ಸಂಕೋಚವಾಗಿ ಕೇಳೋಟ ನಿಮ್ಮ ಅವ್ವಗ. ನೀನೇ ಫೋನ್ ಮಾಡಿ ಮಾತಾಡು. ನನ್ನ ಮಗ ಮಾತಾಡೋ ಸರಿ ಅನ್ಸಲ್ಲ, ಯವ್ವ ಎಲ್ಲ ಸಂತಿ ಐತಾ ಅಥವಾ ತೊಗೊಂಬರ್ಬೇಕ ನನ್ನ ಮನೆಯಿಂದ ನಾನೇ ಅಂತ ಕೇಳು. ಆಯ್ತತಿ ಇರಬೇಕು. ಯಾಕಂದ್ರೆ ಆಕಿ ಫೋನ್ ಮಾಡಿ ಬಾ ಅಂತಂದಾಳ. ಡೆಲಿವರಿ ಇಲ್ಲೇ ಆಕತಿವ, ನೀ ಇಲ್ಲಾಂದ್ರೆ ಹೆಂಗೆ ಬಾ, ನಿಮ್ಮ ಅಪ್ಪ ರೊಕ್ಕ ಕಳ್ಸ್ಯಾನ, ಏನು ತೊಂದರೆ ಇಲ್ಲ, ನಾನು ಎಲ್ಲ ನೋಡ್ಕೋತೀನಿ ಅಂದಾಳ. ಅದಕ್ಕೆ ಸಂತಿಗಿಂತ ಏನು ಬೇಡತ್ತಿ. ಸರಿ. ಹೌದು, ಅಲ್ಲಿ ನಿಮ್ಮಪ್ಪ ದುಡಿಯಕ್ಕೆ ಹೋಗ್ಯಾರಲ್ಲಮ್ಮ, ಅಲ್ಲಿ ಎಷ್ಟು ಅವ್ರಿಗೆ ಪಗಾರ? ಅದೆಲ್ಲ ನಂಗೆ ಗೊತ್ತಿಲ್ಲ ಮಾವ. ಒಟ್ಟು ಪಗಾರ ಜಾಸ್ತಿ ಅಂತಲ್ಲಿ. ಒಂದು ರೂಮ್ನ ಬಾಡಿಗೆ ಇದ್ರೇನೆ 50,000 ರೂಪಾಯಿ, ಆಮೇಲೆ 30,000 ರೂಪಾಯಿ, ಹಿಂಗೆ ಬರೀ ರೂಮ್ ತಕ್ಕಂಗೆ ಬಾಡಿಗೆ ಅಂತೆ. ಇಲ್ಲಿ ಇಂಜಿನಿಯರಿಂಗ್ ಓದೋರಿಗೆ ಸ್ಯಾಲ್ರಿ ಕೊಡ್ತಿರ್ತಾರೆ, ಬರೀ ರೂಮ್ ಬಾಡಿಗೆನ ಅಲ್ಲಿ ಅಷ್ಟಂದ್ರೆ ಎಷ್ಟು ಸ್ಯಾಲ್ರಿ ಇರ್ಬೋದು? ನೀವೇ ಲೆಕ್ಕ ಹಾಕ್ರಿ. ಅದು ಕರೆ ಅನ್ನ. ಆಗ್ಲಿ ಬಿಡಮ್ಮ. ದುಡ್ದು ಒಂದೇನೋ ಒಂದು ಒಳ್ಳೆ ಕೆಲಸ ಮಾಡ್ಲಿ. ಯಾಕಂದ್ರೆ ಇನ್ನೊಬ್ರ ಮೇಲೆ ಈ ತರ ಡಿಪೆಂಡ್ ಆಗಿರೋದು, ಇನ್ನೊಬ್ರ ಕಡೆ ಅನಿಸ್ಕೊಳ್ಳೋದು, ಇದೆಲ್ಲ ಸರಿಯಲ್ಲ. ಹ್ಞೂ ಮಾವ, ಸರಿ ಬರ್ಲೆ ಮಾವ. ಅತ್ತೆಯರ ಹೋಗಿ ಬರ್ತೇನೆ, ಆಶೀರ್ವಾದ ಮಾಡ್ರಿ. ಕಾಲ್ಗಿಲಿಗೆಲ್ಲ ಏನು ಬೀಳೋದು ಬೇಡ, ಈ ಹೊತ್ತಿನ ಬಗ್ಬಾರ್ದು. ಏನ ನಮ್ಮ ಆಶೀರ್ವಾದ ಇರ್ತೈತೆ ತಗೋ ನಿನ್ನ ಮೇಲೆ. ಹುಷಾರಿ ಹೋಗ್ಬಾ. ಸರಿ ಅತ್ತೆ.